ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಪ್ರೀ ಪ್ಲಾನ್ ಅಂತ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಭರತ್ ರೆಡ್ಡಿಯ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಜೋರಾಯಿತು ರಕ್ತ ರಾಜಕೀಯ. ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ರೆಡ್ಡಿ ಬಿಗ್ ಬಾಂಬ್. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಮತ್ತು ಗೋಲಿಬಾರ್ ಕೇಸ್ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ನಂತರ ಬಳ್ಳಾರಿ ರಣರಂಗವಾಗಿ ಮಾರ್ಪಟ್ಟಿದೆ. ಬ್ಯಾನರ್ ಗಲಾಟೆಯಲ್ಲಿ ಆದಂತ ಗನ್ ಫೈರ್ ಬಗ್ಗೆ ಮಾಜಿ ಸಚಿವರಾದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕೇವಲ ಗಲಾಟೆ ಅಷ್ಟೇ ಅಲ್ಲ, ಇದು ಜನಾರ್ದನ ರೆಡ್ಡಿ ಅವರನ್ನ ಮುಗಿಸೋಕೆ ನಡೆದಿದ್ದ ಸಂಚು ಅಂತ ಹೇಳಿದ್ದಾರೆ. ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತ ಕೃತ್ಯ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವರ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂದು ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ. ನಮ್ಗೆ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಗಂಗಾವತಿಯಿಂದ ಬರ್ತಾ ಇದಾರ. ಬರುವಂತ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತಂದಿದ್ರು. ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದ್ ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ. ಇದು ಫೈರಿಂಗ್ ಏನಿದೆ ಪೊಲೀಸರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ, ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇನ್ನು ಈ ಗಲಾಟೆ ಹಾಗೂ ಫೈರಿಂಗ್ ಬಗ್ಗೆ ಜನಾರ್ದನ ರೆಡ್ಡಿ ಕೂಡ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಫೈರಿಂಗ್ ಮಾಡಲು ಯತ್ನಿಸಿದ್ರು. ರಾತ್ರಿ 7 ಗಂಟೆಗೆ ಮತ್ತೆ ಪ್ಲಾನ್ ಮಾಡಿಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಭರತ್ ರೆಡ್ಡಿಯಿಂದ ಬಳ್ಳಾರಿ ಲೂಟಿ ಗಾಬರಿ ಮಾಡಬೇಕು ಅನ್ನೋ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನಪ್ರೀತಿ ಕಳ್ಕೊಂತ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಭರತ್ ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ. ಬರೋ ದಿನಗಳಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಅಣ್ಣ ಅನ್ನುವಂತ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಒಂದು ಬ್ಯಾನರ್ ಪಿಕ್ಚರ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಬೋದು. ಹಾಲಿ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ಆಗಲಿ. ಇವತ್ತು ಸಿದ್ದಿಕ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ ಸಿಬಿಐ ಎಂಕ್ವೈರಿ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನ ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಬ್ಯಾನರ್ ಗಲಾಟೆಯಲ್ಲಿ ಗನ್ ಫೈರ್ ಆಯಿತು. ಈಗ ಪೆಟ್ರೋಲ್ ಬಾಂಬ್ ಪ್ರೀ ಪ್ಲಾನ್ ಆರೋಪಗಳು ಕೇಳಿ ಬರ್ತಿವೆ.
ಶಾಸಕ ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಜನಾರ್ದನ ರೆಡ್ಡಿ ಗುಡುಗಿದ್ದು, ಇದಕ್ಕೆ ಭರತ್ ಏನ್ ಹೇಳ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್. ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಗಲಾಟೆ ಪ್ರೀ ಪ್ಲಾನ್ ಅಂತ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಭರತ್ ರೆಡ್ಡಿಯ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಜೋರಾಯಿತು ರಕ್ತ ರಾಜಕೀಯ. ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ರೆಡ್ಡಿ ಬಿಗ್ ಬಾಂಬ್. ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಮತ್ತು ಗೋಲಿಬಾರ್ ಕೇಸ್ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ನಂತರ ಬಳ್ಳಾರಿ ರಣರಂಗವಾಗಿ ಮಾರ್ಪಟ್ಟಿದೆ. ಬ್ಯಾನರ್ ಗಲಾಟೆಯಲ್ಲಿ ಆದಂತ ಗನ್ ಫೈರ್ ಬಗ್ಗೆ ಮಾಜಿ ಸಚಿವರಾದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕೇವಲ ಗಲಾಟೆ ಅಷ್ಟೇ ಅಲ್ಲ, ಇದು ಜನಾರ್ದನ ರೆಡ್ಡಿ ಅವರನ್ನ ಮುಗಿಸೋಕೆ ನಡೆದಿದ್ದ ಸಂಚು ಅಂತ ಹೇಳಿದ್ದಾರೆ. ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತ ಕೃತ್ಯ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ. ನಮ್ಗೆ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದಾರ. ಬರುವಂತ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತಂದಿದ್ರು. ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ. ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ. ಇದು ಫೈರಿಂಗ್ ಏನಿದೆನೋ ಪೊಲೀಸರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ, ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇನ್ನು ಈ ಗಲಾಟೆ ಹಾಗೂ ಫೈರಿಂಗ್ ಬಗ್ಗೆ ಜನಾರ್ದನ ರೆಡ್ಡಿ ಕೂಡ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಫೈರಿಂಗ್ ಮಾಡಲು ಯತ್ನಿಸಿದ್ರು. ಆದ್ರೆ ರಾತ್ರಿ 7 ಗಂಟೆಗೆ ಮತ್ತೆ ಪ್ಲಾನ್ ಮಾಡಿಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಭರತ್ ರೆಡ್ಡಿಯಿಂದ ಬಳ್ಳಾರಿ ಲೂಟಿ ಗಾಬರಿ ಮಾಡಬೇಕು ಅನ್ನೋ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನ ಪ್ರೀತಿ ಕಳ್ಕೊಂತ ಇದೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಭರತ್ ಅವನೇನು ಜನಪ್ರೀತಿ ಕಳ್ಕೊಂತ ಇದ್ದಾನೆ. ಬರೋ ದಿನಗಳಲ್ಲಿ ಬಿಜೆಪಿ ಬರುವುದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಹಣ ಅನ್ನುವಂತ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ ಒಂದು ಬ್ಯಾನರ್ ವಿಚಾರಗಳನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಬೋದು. ಹಾಲಿ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ಆಗಲಿ. ಇವತ್ತು ಸಿದ್ದಿಕ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ ಸಿಬಿಐ ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನ ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ
ರಿಯಾಲಿಟಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಬ್ಯಾನರ್ ಗಲಾಟೆಯಲ್ಲಿ ಗನ್ ಫೈರ್ ಆಯಿತು. ಈಗ ಪೆಟ್ರೋಲ್ ಬಾಂಬ್ ಪ್ರೀ ಪ್ಲಾನ್ ಆರೋಪಗಳು ಕೇಳಿ ಬರ್ತಿವೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಜನಾರ್ದನ ರೆಡ್ಡಿ ಗುಡುಗಿದ್ದು, ಇದಕ್ಕೆ ಭರತ್ ಏನ್ ಹೇಳ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.